ವೆಲ್ಕಮ್ ಟು ಎಮ್ ಜಿ ಸಿ ರಾಕೇಶ್ ಯೂಟ್ಯೂಬ್. ಹಾಯ್ ನಮಸ್ಕಾರ, ಮತ್ತೆಲ್ಲ ಹೇಗಿದ್ದೀರಿ? ನಾವೀಗ ಗೋಪಾಡಿಯಲ್ಲಿತ್ತು. ಇವತ್ತು ಗೋಪಾಡಿ ಚಿಕ್ಕಮ್ಮ ದೇವಸ್ಥಾನ ಮತ್ತು ಪರಿವಾರ ದೇವಸ್ಥಾನದ ಗೆಂಡ ಸೇವೆಯಲ್ಲಿತ್ತೆ. ಅದೆಲ್ಲ ಕಾಮ ಅಂತ ಬಂದಿತ್ತು ಕಾಣಿ. ಇವತ್ತು ಜನವರಿ 29 ತಾರೀಕು. ಇವತ್ತು ಗೆಂಡ ಸೇವೆ ಮತ್ತು ನಾಳೆ ಜನವರಿ 30ಕ್ಕೆ ಹಬ್ಬ ಎಲ್ಲ ಇತ್ತು. ಮತ್ತು ಈ ಗೋಪಾಡಿ ದೇವಸ್ಥಾನಕ್ಕಿತ್ತಲ್ಲಿ ತುಂಬ ಜನ ಭಕ್ತಾದಿಗಳು ನಮ್ದರಿದ್ರಿ. ನಮ್ಮ ಊರಿನವರು ಮತ್ತು ಈ ಘಟ್ಟದ ಬದಿಯರೆಲ್ಲ ಮಸ್ತು ಜನ ನಮ್ದರಿದ್ರು. ಮತ್ತು ಗೋಪಾಡಿ ದೇವಸ್ಥಾನ ನಮ್ಮ ಹತ್ರ ದೈವದ ಮನೆ ಮಾತ್ರ. ನಮ್ಮ ದೇವಸ್ಥಾನ ಸಹ ಗೋಪಾಡಿ ದೈವದ ಮನೆ ಕಾಣಿ. ಅದಕ್ಕೋಸ್ಕರ ಇವತ್ತು ದೇವಸ್ಥಾನಕ್ಕೆಲ್ಲ ಬಂದು ಒಂದು ಹಣಿಕೆ ಎಲ್ಲ ಮಾಡೋಕ್ಕಿತ್ತಲ್ರಿ. ಹಣಿಕೆ ಮಾಡ್ಕೊಂಡು ಮತ್ತೊಂದು ಸ್ವಲ್ಪ ವೀಡಿಯೋ ಮಾಡ್ಕೊಪ್ಪಂದು ಬಂದಿತ್ತು ಕಾಣಿ. ಈಗ ಸಾಯಂಕಾಲ ಒಂದು 5-6 ಗಂಟೆ ಆಯ್ತು ಅಷ್ಟೇ ಈಗ. ಮತ್ತು ಜನ ಎಲ್ಲ ಫುಲ್ ರಶ್ ಇದ್ರು ಮಾತ್ರ. ಮತ್ತು ಇಲ್ಲಿತ್ತಲ್ಲ ಗೆಂಡ ಎಲ್ಲ ಬೇಗ ಶುರು ಆಗುತ್ತೆ. ಒಂದು 7 ಗಂಟೆಗೆ ಗೆಂಡ ಶುರು ಆಯ್ತು ಕಾಣಿ. ಯಾವ ದೇವಸ್ಥಾನದಲ್ಲಿ ಇರ್ತಾರೆ ಎಷ್ಟು ಬೇಗ ಗೆಂಡ ಶುರು ಇಲ್ಲಿ. ಮತ್ತು 7 ಗಂಟೆಗೆ ಗೆಂಡ ಎಲ್ಲ ಶುರು ಆಯ್ತು. ಮತ್ತು ಆಮೇಲೆ ಶೆಡಿ ಸೇವೆಲ್ಲ ಇತ್ತು ಕಾಣಿ. ಎಷ್ಟು ಜನ ಎಲ್ಲ ಇದ್ರು ಕಾಣಿ. ಈಗ ದೇವಸ್ಥಾನದ ಮುಕ್ತೇಶ್ವರ ಮನೆ ಇತ್ತಲ್ಲ, ಅಲ್ಲಿಂದ ದೇವಸ್ಥಾನ ಪಲ್ಲಕ್ಕಿ ಬರ್ತದೆ. ಈಗ ಬಾಳು ಭಂಡಾರ ಪಲ್ಲಕ್ಕಿ ಎಲ್ಲ ಬರುತ್ತೆ. ಅದಕ್ಕೆಲ್ಲ ಕಾಯ್ತಿದ್ರು ಕಾಣಿಗೆ. ಇಲ್ಲಿಂದ ಮೆರವಣಿಗೆ ಮೂಲಕ ಈಗ ದೇವಸ್ಥಾನ ಒಳಗೆ ಹೋಗಿತ್ತು ಈಗ. ಮತ್ತು ನಮ್ಮ ಇವತ್ತಿನ ವೀಡಿಯೋದಲ್ಲಿ ಇತ್ತಲ್ಲ ಈ ಗೆಂಡ ಸೇವೆ ವಿಶೇಷ ಮತ್ತು ದೇವಸ್ಥಾನ ದೈವ ದರ್ಶನ ಎಲ್ಲ ಕಾಮ್ಕಿತ್ತು ಮಾತ್ರ. ಮತ್ತು ಈ ವಿಡಿಯೋ ತಲೆ ಸ್ಕಿಪ್ ಮಾಡಿ ಕಾಣ್ಬೇಡಿ ಈಗ, ಲಾಸ್ಟಲ್ಲಿ ಕಾಣಿ. ಮತ್ತೆಲ್ಲ ದಯವಿಟ್ಟು ನೆನಪು ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಬಿಡಿ.
ತೋರಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಡ್ತಾ ಇದ್ದೇವೆ. ಭಂಡಾರ ಮುಕ್ತೇಶ್ವರ ಮನೆಯಿಂದ ಚಿಕ್ಕಮ್ಮ ದೇವಸ್ಥಾನಕ್ಕೆ ಶ್ರೀ ಬ್ರಹ್ಮಲಿಂಗೇಶ್ವರ ದೇವರ ಉತ್ಸವ ಮೂರ್ತಿ ಬರ್ತಾ ಇದೆ. ತಾವೆಲ್ಲರೂ ದೇವರ ದರ್ಶನವನ್ನು ಪಡೆದು ದೇವರ ಕೃಪೆಗೆ ಪಾತ್ರರಾಗಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಡ್ತಾ ಇದ್ದೇವೆ. ಈಗಾಗಲೇ ಬ್ರಹ್ಮಲಿಂಗೇಶ್ವರ ದೇವರ ಉತ್ಸವ ಮೂರ್ತಿ ದೇವಸ್ಥಾನದ ಪ್ರಾಂಗಣಕ್ಕೆ ಬರ್ತಾ ಇದೆ. ತಾವೆಲ್ಲರೂ ದೇವರ ದರ್ಶನವನ್ನು ಪಡೆದು ದೇವರ ಕೃಪೆಗೆ ಪಾತ್ರರಾಗಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಡ್ತಾ ಇದ್ದೇವೆ. ಮಗನಕಟ್ಟಿನ ಶ್ರೀ ಚಿಕ್ಕು ಅಮ್ಮನವರ ಹಾಗೂ ಪರಿವಾರ ದೈವಗಳ ಗೆಂಡ ಸೇವೆ ತುಲಾಭಾರ ಸೇವೆಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಇನ್ನು ಕೆಲವೇ ಸಮಯದಲ್ಲಿ ಗೆಂಡ ಸೇವೆ ಪ್ರಾರಂಭವಾಗಲಿಕ್ಕಿದ್ದು, ಗೆಂಡ ಸೇವೆಯಲ್ಲಿ ಮಾಡಲಿಕ್ಕಿರುವ ಭಕ್ತಾದಿಗಳು 1 ಗೊನೆ ಹೂ, 1 ಕೆಜಿ ಅಕ್ಕಿ, 1 ತೆಂಗಿನಕಾಯಿಯನ್ನು ನೀಡಿ ಸೇವಾ ರಸೀದಿಯನ್ನು ಪಡೆಯಬೇಕು. ಈ ಪರಿಕರಗಳು ತಮ್ಮಲ್ಲಿ ಇಲ್ಲದಿದ್ದಲ್ಲಿ ಅದರ ಬಾಕ್ಸನ್ನು ಪಾವತಿಸಿ ಗೆಂಡ ಸೇವೆ ಚೀಟಿಯನ್ನು ಪಡೆದು ಸರತಿ ಸಾಲಿನಲ್ಲಿ ನಿಂತು ಗೆಂಡ ಸೇವೆಯನ್ನು ನೀಡಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಯಾರು ಕೂಡ ಲೋಕರಿಗೆ ಅವಕಾಶ ಮಾಡಿಕೊಡಬಾರದು. ದೇವಸ್ಥಾನದ ಒಳಗೆ ಸರತಿ ಸಾಲಿನಲ್ಲಿದ್ದಾಗಿ ಹರಿಯಾಣ ಕೊಡಪ್ಪ. ಬನ್ನಿ ಮುಂದೆ ಬನ್ನಿ. ಅನ್ಕಾಯಿ ಹೊರಗೆ. ಹಾಂ ಭಕ್ತಾದಿಗಳನ್ನು ವಿನಂತಿ, ದೇವಸ್ಥಾನಕ್ಕೆ